ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾಡಿನ ಸಮಸ್ತ ಜನತೆಗೆ ಹಾಗೆಯೇ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ವೀಕ್ಷಕರೇ, ದೀಪಾವಳಿ ಹಬ್ಬದ ವಿಶೇಷ ಸಂಚಿಕೆ ಅಂತಂದರೆ ಒಂದಷ್ಟು ವಿಶೇಷತೆಗಳು ಖಂಡಿತ ಇದ್ದೇ ಇರುತ್ತೆ, ಇರಲೇಬೇಕು. ಅದೇ ನಮ್ಮ ಈ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿ ತಮ್ಮೆಲ್ಲರಿಗೂ ಗೊತ್ತು. ಇವತ್ತು ಬಲಿಪಾಡ್ಯಮಿ. ಈ ಹಬ್ಬವನ್ನು ನಾವು ಸಾಕಷ್ಟು ವರ್ಷಗಳಿಂದ ತಲೆತಲಾಂತರದಿಂದ ಅಲ್ಲದೆ ಈ ಹಬ್ಬದ ಹಿನ್ನೆಲೆಯನ್ನು ನೋಡಿದಾಗ ಯಾಕೆ ಈ ಹಬ್ಬವನ್ನು ಇಷ್ಟು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತ ಹೇಳಿ ಅರ್ಥ ಆಗ್ತಾ ಹೋಗುತ್ತೆ. ಬಲಿಪಾಡ್ಯಮಿ ಅಂತಂದ್ರೆ ಏನು? ಶ್ರೀ ಭಗವಾನ್ ಮಹಾವಿಷ್ಣು ವಾಮನ ಅವತಾರದಲ್ಲಿ ಬಲಿ ಚಕ್ರವರ್ತಿಯನ್ನು 3 ಹೆಜ್ಜೆ ಭೂಮಿಯನ್ನು ಕೇಳ್ತಾನೆ. ಕೇಳಿದಾಗ ಅವನು ಕೊಡಲ್ಲ ಅಂತ ಹೇಳಿದಾಗ ವಾಮನ ಅವತಾರದಲ್ಲಿ ಇದ್ದಂತಹ ವಿಷ್ಣು ಬಲಿಯನ್ನು ಪಾತಾಳಕ್ಕೆ ತಳ್ಳಿಬಿಡ್ತಾನೆ. ಹಾಗಾಗಿ ಅವತ್ತು ಪಾಡ್ಯಮಿ ತಿಥಿ ಆದ್ದರಿಂದ ಬಲಿಪಾಡ್ಯಮಿ ಅನ್ನುವಂತಹ ಒಂದು ಹೆಸರು ಬರುತ್ತೆ. ಆ ಬಲಿಪಾಡ್ಯಮಿ ದಿನ ನಾವೇನೆಲ್ಲ ಕೆಲಸವನ್ನು ಮಾಡ್ತೀವಿ ಅಂತಂದರೆ ಎಲ್ಲ ಕಡೆಯೂ ಕೂಡ ದೀಪವನ್ನು ಹಚ್ತೀವಿ. ಅಂದು ವಿಜಯದ ಸಂಕೇತ ಅಂತ ಹೇಳಿಬಿಟ್ಟು ಈ ಬಲಿಪಾಡ್ಯಮಿಯ ಒಂದು ವಿಶೇಷ ಹಬ್ಬವನ್ನು ಆಚರಣೆ ಮಾಡ್ತೀವಲ್ಲ, ಅಲ್ಲಿ ಭೂಮಿ ಪೂಜೆಯನ್ನು ಮಾಡ್ತೀವಿ. ಇನ್ನು ತೋಟ ಗದ್ದೆಗಳಲ್ಲಿ ಸಂಭ್ರಮದ ದೀಪವನ್ನು ಬೆಳಗ್ತೀವಿ. ಮನೆಗಳಲ್ಲಂತೂ ಸಾಕಷ್ಟು ದೀಪಗಳು ಎಲ್ಲೆಡೆಯೂ ಕೂಡ ಕತ್ತಲೆಯನ್ನು ಹೋಗಲಾಡಿಸುವಂತಹ ಹಬ್ಬವಾಗಿ ಗೋಚರವಾಗ್ತಾ ಇರುತ್ತೆ. ದೀಪಾವಳಿ ಹಬ್ಬ ಅಂತಂದರೆ ಪಟಾಕಿ ಇಲ್ಲದೇ ಇದ್ರೆ ಸಾಧ್ಯನಾ? ಎಲ್ಲ ಕಡೆಯೂ ಕೂಡ ಪಟಾಕಿಯನ್ನು ಹಚ್ಚಿ ಸಂಭ್ರಮಿಸೋದೇ ದೀಪಾವಳಿಯ ಮತ್ತಷ್ಟು ವಿಶೇಷತೆ ಅಂತ ಹೇಳ್ಬೋದು. ಬಹುಮುಖ್ಯವಾಗಿ ಲಕ್ಷ್ಮೀ ಪೂಜೆ, ಗೋಪೂಜೆ ಮಾತ್ರವಲ್ಲ, ಈ ಗದ್ದೆ ತೋಟ ಅಂದರೆ ಹಳ್ಳಿ ಭಾಗದಲ್ಲಿ ದೀಪಾವಳಿ ಹಬ್ಬವನ್ನು ಬಹಳಷ್ಟು ವಿಶೇಷತೆಯಿಂದ ತೋಟ ಗದ್ದೆಗಳಲ್ಲಿ ದೀಪವನ್ನು ಬೆಳಗ್ತಾರೆ. ಅಲ್ಲದೆ ಗದ್ದೆ ತೋಟಕ್ಕೆ ಬಳಸುವಂತಹ ಸಲಕರಣೆಗಳಿಗೂ ಕೂಡ ಪೂಜೆಯನ್ನು ಮಾಡಿ ಬಲೀಂದ್ರ ಪೂಜೆ ಅಂತ ಹೇಳಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಇದಿಷ್ಟು ಬಲಿಪಾಡ್ಯಮಿಯ ವಿಶೇಷತೆ. ಈ ಎಲ್ಲ ವಿಚಾರಗಳನ್ನು ದೀಪಾವಳಿ ವಿಶೇಷ ಸಂಚಿಕೆ ನಿಮಗೆ ತಿಳಿಸುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇನ್ನು ಇವತ್ತು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ವಿಶೇಷ ಅತಿಥಿಗಳು ಇರಬೇಕಲ್ಲ, ಖಂಡಿತ ಇರ್ತಾರೆ. ಸಂಗೀತ ಕ್ಷೇತ್ರದಲ್ಲಿ ಇಬ್ಬರು ಪ್ರತಿಭೆಗಳು ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ, ಮಾಡ್ತಿದ್ದಾರೆ, ಮುಂದೆಯೂ ಕೂಡ ಮಾಡಲಿದ್ದಾರೆ. ಹಾಗಾಗಿ ಅವರ ಒಂದು ಪರಿಚಯವನ್ನು ನಿಮಗಾಗಿ ನಾನು ಮಾಡಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ರಾಘವೇಂದ್ರ ರಂಗಾಚಾರ್ ಜೋಶಿಯವರು ಪ್ರಸಿದ್ಧ ತಬಲಾ ವಾದಕರು ಹಾಗೆಯೇ ಸ್ವರ ಸಂಯೋಜಕರು. ಅವರ ಶ್ರೀಮತಿ ಶ್ರೀದೇವಿ ಭಂಡಾರ್ಕರ್ ಜೋಶಿಯವರು ಇವತ್ತು ವಿಶೇಷ ಅತಿಥಿಯಾಗಿ ನಮ್ಮ ಜೊತೆ ಆಸೀನರಾಗಿದ್ದಾರೆ. ಶ್ರೀದೇವಿ ಭಂಡಾರ್ಕರ್ ಅವರು ಪ್ರಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಾಗಿ ಇವತ್ತು ನಾಡಿನಾದ್ಯಂತ ಚಿರಪರಿಚಿತರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಜೊತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ. ತಮಗೂ ಕೂಡ ನಮಸ್ಕಾರ. ಹಾಗೂ ಚಂದನ ವಾಹಿನಿಯ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳೋಣ. ಈಗ ನೀವಿಬ್ಬರು ಸಂಗೀತ ಕ್ಷೇತ್ರದ ಪ್ರತಿಭೆಗಳು. ನೀವಿಬ್ಬರು ಇವತ್ತು ಹಬ್ಬದ ಸವಿಯನ್ನು ಉಣಬಡಿಸ್ಲಿಕ್ಕೆ ಒಂದಿಷ್ಟು ಗೀತೆಗಳನ್ನು ಹೊತ್ತು ತಂದಿರ್ತೀರಿ ಅಂತ ಹೇಳಿ ನಮಗೆ ಖಂಡಿತ ಗೊತ್ತು. ಇವತ್ತು ಆ ಒಂದು ಹಾಡುಗಳು ಹೇಗಿರಬೇಕು ಅಂತಂದರೆ, ಮನೆಗಳಲ್ಲಿ ಹಚ್ಚುವಂತಹ ದೀಪ ಅಥವಾ ಒಂದು ಹಣತೆಯನ್ನು ನಾವು ಬೆಳಗ್ತೀವಲ್ಲ, ಅದೇ ಅರ್ಥದಲ್ಲಿ ಆ ಒಂದು ಬೆಳಕು ನಮ್ಮ ಈ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಸದಾ ಕಾಲ ಬೆಳಗ್ತಾ ಇರಲಿ. ಹಬ್ಬದ ಸವಿಯನ್ನು ಉಣಬಡಿಸಲಿಕ್ಕೆ ತಾವು ಸಿದ್ಧರಾಗಿದ್ದೀರಿ, ಹಾಡುಗಳನ್ನು ಹಾಡಲಿಕ್ಕೆ ಸಿದ್ಧರಾಗಿದ್ದೀರಿ ಅಂತ ಹೇಳ್ತಾ, ಈಗ ಹಬ್ಬದ ವಿಶೇಷತೆಯಲ್ಲಿ ಮೊದಲನೇದಾಗಿ ನಾವು ಮನೆಗೆ ಲಕ್ಷ್ಮಿಯನ್ನು ಬರಮಾಡ್ಕೊಳ್ಬೇಕು. ಲಕ್ಷ್ಮಿಯ ಕುರಿತಾದಂತಹ ಒಂದು ಗೀತೆಯನ್ನು ತಾವು ಹಾಡ್ತೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ದೀಪಾವಳಿ ಸಂಭ್ರಮ ಎಷ್ಟು ಖುಷಿ ಅಂದರೆ ಮೊದಲನೇದಾಗಿ ಲಕ್ಷ್ಮಿಯ ಒಂದು ಗೀತೆಯನ್ನು
ಹಾಡ್ಕೊಂಡು ಖಂಡಿತ ಮ್ಯಾಮ್, ಹಾಡಿ. ಬಹಳಷ್ಟು ವಿಶೇಷತೆಗಳ ಹಾಡುಗಳನ್ನು ನಾವಿವತ್ತು ಕೇಳ್ತೀವಿ. ಅದರಲ್ಲಿ ಪ್ರಮುಖವಾಗಿ ಲಕ್ಷ್ಮಿಯ ಹಾಡು. ನೀನೇ ಪರಮ ಪಾವನಿ ನಿರಂಜನಿ, ನೀನೇ ಪರಮ ಪಾವನಿ, ನೀನೇ ಪರಮ ಪಾವನಿ ನಿರಂಜನಿ, ನೀನೇ ಪರಮ ಪಾವನಿ, ನೀನೇ ಲಕುಮಿ, ನೀನೇ ಪರಮ ಪಾವನಿ ನಿರಂಜನಿ, ನೀನೇ ಪರಮ ಪಾವನಿ, ಆದಿನಾರಾಯಣಿ ಸಾಧು ಜನವಂದಿನಿ ಸದಾನಂದ ರೂಪಿಣಿ ಸದ್ಗತಿ ಸುಖದಾಯಿಣಿ, ನೀನೇ ಲಕುಮಿ, ನೀನೇ ಪರಮ ಪಾವನಿ ನಿರಂಜನಿ, ನೀನೇ ಪರಮ ಪಾವನಿ, ಲಕ್ಷ್ಮೀ ರೂಪಿಣಿ ಸಾಕ್ಷಾತ್ಕರಿಣಿ, ಲಕ್ಷ್ಮೀ ರೂಪಿಣಿ ಸಾಕ್ಷಾತ್ಕರಿಣಿ, ರಕ್ಷ ರಕ್ಷಾತ್ಮಿಣಿ ಅಕ್ಷಯ ಪದದಾಯಿಣಿ, ನೀನೇ ಪರಮ ಪಾವನಿ ನಿರಂಜನಿ, ನೀನೇ ಪರಮ ಪಾವನಿ, ಸ್ವಾಮಿ ಶ್ರೀ ಗುರುವಿಣಿ ಬ್ರಹ್ಮಾನಂದ ರೂಪಿಣಿ, ಸ್ವಾಮಿ ಶ್ರೀ ಗುರುವಿಣಿ ಬ್ರಹ್ಮಾನಂದ ರೂಪಿಣಿ, ಮಹಿಪತಿ ಕುಲ ಸ್ವಾಮಿನಿ ಪರಮ ಪಾವನಿ, ನೀನೇ ಲಕುಮಿ, ನೀನೇ ಪರಮ ಪಾವನಿ ನಿರಂಜನಿ, ನೀನೇ ಪರಮ ಪಾವನಿ, ಲಕುಮಿ, ಲಕುಮಿ, ನೀನೇ ಪರಮ ಪಾವನಿ ನಿರಂಜನಿ, ನೀನೇ ಪರಮ ಪಾವನಿ, ಪರಮ ಪಾವನಿ, ಪರಮ ಪಾವನಿ. ಲಕ್ಷ್ಮಿಯನ್ನ ಹಾಡಿ ಕೊಂಡಾಡಿದ್ದೀರಿ. ಇನ್ನೇನು ಬೇಕು ದೀಪಾವಳಿಯ ಈ ಒಂದು ಸಂಭ್ರಮದ ಸಂಚಿಕೆಗೆ ಅಲ್ಲದೆ. ಇನ್ನು ದೀಪಾವಳಿ ಅಂತಂದರೆ ಈ ಅಂಧಕಾರವನ್ನು ಅಳಿಸುವಂತಹ ಹಬ್ಬ, ಕತ್ತಲೆಯನ್ನು ಹೋಗಲಾಡಿಸುವಂತಹ ಹಬ್ಬ, ಎಲ್ಲ ಕಡೆಯೂ ಕೂಡ ದೀಪವನ್ನು ಬೆಳಗಿಸುವಂತಹ ಹಬ್ಬ. ಹಾಗಾಗಿ ದೀಪದ ಕುರಿತಾಗಿ ಒಂದು ಗೀತೆ. ಎಸ್, ಹಾಂ. ಸ್ನೇಹ ದೀಪಾವಳಿ ಕಣ್ಣು ಬೆಳಕಾಗಲಿ, ನನ್ನ ಎದೆಯಾಳದಿಂದ ಈ ಹಾಡು, ಸ್ನೇಹ ತಾರಾವಳಿ ಎಂದು ನೆರಳಾಗಲಿ, ನನ್ನ ಉಸಿರಾಳದಿಂದ ಈ ಹಾಡು, ರವಿ ಕಾಣಲೇಬೇಕಿಲ್ಲ, ಕವಿ ಹಾಡಲೇಬೇಕಿಲ್ಲ, ಓ ಸ್ನೇಹವೇ ನಿನಗೆ ನಮ್ಮ ನೂರು ನಮನ, ಸ್ನೇಹ ದೀಪಾವಳಿ ಕಣ್ಣ ಬೆಳಕಾಗಲಿ, ನನ್ನ ಎದೆಯಾಳದಿಂದ ಈ ಹಾಡು, ಸ್ನೇಹ ತಾರಾವಳಿ ಎಂದು ನೆರಳಾಗಲಿ, ನನ್ನ ಉಸಿರಾಳದಿಂದ ಈ ಹಾಡು, ರವಿ ಕಾಣಲೇಬೇಕಿಲ್ಲ, ಕವಿ ಹಾಡಲೇಬೇಕಿಲ್ಲ, ಓ ಸ್ನೇಹವೇ ನಿನಗೆ ನಮ್ಮ
ನಮಗೆ ಈ ಸ್ನೇಹದ ದೀಪಾವಳಿ, ಬೆಳಕಿನ ದೀಪಾವಳಿ ಎಲ್ಲವನ್ನ ತಾವು ಹಾಡಿನ ಮುಖೇನ ಕಟ್ಟಿಕೊಟ್ಟು ಬಿಟ್ರಿ. ಈಗ ಲಕ್ಷ್ಮಿಯನ್ನು ನಾವು ಆಗಲೇ ಬರಮಾಡ್ಕೊಂಡ್ವಿ, ಆದರೆ ಮನೆಯಲ್ಲಿ, ಮನೆಯ ಹೊರಭಾಗದಲ್ಲಿ ಎಲ್ಲ ಕಡೆಯೂ ಕೂಡ ದೀಪವನ್ನು ಬೆಳಗಿ ಆ ದೀಪದಲ್ಲಿ ನಾವೊಂದು ಲಕ್ಷ್ಮಿಯನ್ನು ಕಾಣ್ತೀವಿ. ಅಲ್ಲದೆ ಮನೆಯಲ್ಲಿರುವಂತಹ ಎಲ್ಲ ವಸ್ತುಗಳ ಮುಂದೆಯೂ ಕೂಡ ನಾವು ದೀಪವನ್ನು ಹಚ್ತೀವಿ. ಅಲ್ಲಿ ನಾವು ಲಕ್ಷ್ಮಿಯ ಆವಾಹನೆಯನ್ನ ಮಾಡಿ ಮತ್ತೆ ಆ ಪೂಜೆಯನ್ನ ಆಕೆ ಸ್ವೀಕರಿಸಬೇಕು ಅನ್ನುವಂತಹ ಒಂದು ಆಶಯ ನಮ್ಮದಾಗಿರುತ್ತೆ. ಹಾಗಾಗಿ ಮತ್ತೊಮ್ಮೆ ಲಕ್ಷ್ಮೀ ಪೂಜೆಗಾಗಿ ಲಕ್ಷ್ಮಿಯ ಕುರಿತಾದಂತಹ ಒಂದು ಗೀತೆ. ಶ್ರೀವರಲಕ್ಷ್ಮೀ ದೇವಿ, ಶ್ರೀವರಲಕ್ಷ್ಮೀ ದೇವಿ, ಶ್ರೀವರಲಕ್ಷ್ಮೀ ದೇವಿ, ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀ ಮಹಾಲಕ್ಷ್ಮೀ ದೇವಿ. ಸೌಭಾಗ್ಯವಿಯೇ ಸದಯೇ ಸಾಮ್ರಾಜ್ಯವಿಯೇ ಜನನಿ, ಸೌಭಾಗ್ಯವಿಯೇ ಸದಯೇ ಸಾಮ್ರಾಜ್ಯವಿಯೇ ಜನನಿ, ಸಕಲ ಲೋಕಕ್ಕೆ ಸಾಕ್ಷಿಯಾಗಿರುವ ತಾಯೇ ಶ್ರೀವರಲಕ್ಷ್ಮೀ ದೇವಿ, ಶ್ರೀ ಮಹಾಲಕ್ಷ್ಮೀ ದೇವಿ. ಕೊಲ್ಹಾಪುರದಲ್ಲಿ ನೆಲೆಸಿ ಸಲ್ಲಿಲೆಯಿಂದಲೇ ಇರುವ, ಕೊಲ್ಹಾಪುರದಲ್ಲಿ ನೆಲೆಸಿ ಸಲ್ಲಿಲೆಯಿಂದಲೇ ಇರುವ ಪರಮ ಪುರುಷ ಶ್ರೀ ಪುರಂದರ ವಿಠ್ಠಲನ ರಾಣಿ ಶ್ರೀವರಲಕ್ಷ್ಮೀ ದೇವಿ, ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀವರಲಕ್ಷ್ಮೀ ದೇವಿ, ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀ ಮಹಾಲಕ್ಷ್ಮೀ ದೇವಿ. ಇನ್ನು ದೀಪಾವಳಿ ಹಬ್ಬ ಅಂತಂದರೆ ಎಲ್ಲರೂ ಕೂಡ ಸಂದೇಶಗಳ ರವಾನೆಯನ್ನು ಮಾಡ್ಕೊಳ್ತಿರ್ತಾರೆ. ಹೌದು, ನಿಮಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಲ್ಲದೆ ನಿಮ್ಮನೇಲಿ ಹೇಗೆ ಹಬ್ಬ ಆಯಿತು, ನಮ್ಮನೇಲಿ ಹೇಗೆ ಹಬ್ಬ ಆಯಿತು, ಈ ಎಲ್ಲ ಸಮಾಚಾರಗಳನ್ನು ನಾವು ಮಾತನಾಡ್ತಾ ಇರ್ತೀವಿ. ದೀಪಾವಳಿ ಹಬ್ಬ ಅಂತಂದರೆ ಅಭ್ಯಂಜನ ಸ್ನಾನದಿಂದ ಹಿಡಿದು ಹೊಸ ಬಟ್ಟೆಯನ್ನು ತೊಟ್ಟು ಮಕ್ಕಳೆಲ್ಲ ಮನೆಯಲ್ಲಿ ಪುಟ್ಪುಟಾಣಿಯಾಗಿ ಹೊಸ ಹೊಸ ಬಟ್ಟೆಯನ್ನು ಹಾಕ್ಕೊಂಡು ಓಡಾಡಿಕೊಂಡು ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿ ಆ ಹಬ್ಬದ ಸಂಭ್ರಮವನ್ನು ಸಂಭ್ರಮಿಸಿದವರಿಗೆ ಗೊತ್ತು. ಹಾಗಾಗಿ ದೀಪಾವಳಿ ಕುರಿತಾದಂತಹ ಒಂದು ಗೀತೆ ಇದೀಗ ನಿಮ್ಮಿಂದ. ದೀಪಾವಳಿ ದೀಪಾವಳಿ ಜ್ಯೋತಿ ಎಲ್ಲೆಲ್ಲೂ ನೋಡ, ಓ ಇದು ಸಾಯಿ ಪವಾಡ. ದೀಪಾವಳಿ ಜ್ಯೋತಿ ಎಲ್ಲೆಲ್ಲೂ ನೋಡ, ಓ ಇದು ಸಾಯಿ ಪವಾಡ. ಎಲ್ಲಿ ಸಂತೋಷ ಹೊಸ ಸಂಗೀತ, ಇಂದು ಬಾಬಾನ ಕೃಪೆಯಿಂದ ಆನಂದ. ದೀಪಾವಳಿ ಜ್ಯೋತಿ ಎಲ್ಲೆಲ್ಲೂ ನೋಡ, ಓ ಇದು ಸಾಯಿ ಪವಾಡ. ಅಂದರೆ ಈ ದೀಪಾವಳಿ ಹಬ್ಬ ನಾವು ಹೇಗೆ ಆಚರಿಸಬೇಕು ಅಂತಂದರೆ ಸಂಗೀತದ ಮೂಲಕ ಅಂಥೇಳಿ ನಮಗೆ ಗೊತ್ತಾಗೋಯ್ತು. ಮತ್ತೊಮ್ಮೆ ಇಬ್ಬರಿಗೂ ಅಭಿನಂದನೆಗಳು. ಇಬ್ಬರೂ ಕೂಡ ಉತ್ತರ ಕರ್ನಾಟಕದ ಪ್ರತಿಭೆಗಳು, ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡ್ತಿದ್ದೀರಿ. ಸರಿ, ಇವಾಗ ತಾವು ಹೇಳಿ, ತಬಲಾ ಕಲಿಬೇಕು ಅಂತ ಹೇಳಿ ತಮಗೆ 10ನೇ ವಯಸ್ಸಲ್ಲಿ ಆಸಕ್ತಿ ಬಂತು. 18ನೇ ವಯಸ್ಸಿಗೆ ತಾವು ವೇದಿಕೆಯನ್ನೇರಿ ತಬಲಾ ವಾದಕರು ಅಂತ ಹೇಳಿ ಪಕ್ಕವಾದ್ಯದಲ್ಲಿ ಕುಳಿತುಕೊಂಡು ಅನೇಕ ದಿಗ್ಗಜರಿಗೆ ತಬಲಾ ವಾದನವನ್ನು ನುಡಿಸ್ತಾ ಇದ್ರಿ ತಾವು. ಈ ಆಸಕ್ತಿ ಬಂದಿದ್ದಕ್ಕೆ ಒಂದು ದೊಡ್ಡ ಪರಂಪರೆ ಇದೆ, ಅದರದೊಂದು ದೊಡ್ಡ ಕಥೆ ಇದೆ, ಅದನ್ನು ತಾವು ಹೇಳಿ. ನಮ್ಮದು ಕುಟುಂಬ ಮನೆತನ ಸಂಗೀತ. ಫಾದರು ಪೂಜ್ಯ ತಂದೆಯವರಾದ್ರೆ ಶ್ರೀಯುತ ದಿವಂಗತ ರಂಗಾಚಾರ್ ಕಾಖಂಡಿಕಿ. ಕಾಖಂಡಿಕಿ ಅಂದರೆ ನಮ್ಮ ಊರ ಹತ್ರ ಮಹಿಪತಿ ದಾಸರದ ಇದು ಇದೆ, ನಾವು ವಂಶಸ್ಥರು. ಹಾಗಾಗಿ ಕಾಖಂಡಿಕಿ ಅಂಥೇಳಿ ಮಾಡಿಕೊಂಡ್ರು. ನಾವು ಜೋಯಿಸರು ಇರೋದರಿಂದ ಜೋಶಿ ಅಂತ ನಾವು ಮಾಡ್ಕೊಂಡ್ವಿ ಸರ್ ನೇಮ್. ಓಕೆ. ಆಮೇಲೆ ಫಾದರ್
7ನೇ ತಲೆಮಾರು ಸಂಗೀತ. ಹ್ಮ್ ಹ್ಮ್ ನಮ್ಮದು 8ನೇದ್ದು. ಹಾಗೆ ಅಜ್ಜ ಮುತ್ತಜ್ಜ ಹಾಗೆ ಬೆಳ್ಕೊಂಡು ಬಂದ ದಾರಿ. ಹ್ಮ್ ಆಮೇಲೆ ತಿರ್ಗಾ ನಮ್ಮ ಫಾದರು ಕ್ಲಾಸ್ ಎಲ್ಲ ಮಾಡ್ತಿದ್ರಲ್ಲ, ಹ್ಮ್ ಆವಾಗ ನಾವು ಹೋಗಿ ಕೂಡೋರು ಮಕ್ಕಳನ್ನ ನೋಡ್ಕೋತ. ಹ್ಮ್ 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 ಅವಾಗ ಇನ್ನೂ ಜಸ್ಟ್ 5ನೇ ಕ್ಲಾಸ್ 6ನೇ ಕ್ಲಾಸ್ ಇದ್ದಾಗ ಅವಾಗ ನೋಡೋದು. ಹ್ಮ್ ಅವ್ರು ಏನು ಹೇಳ್ತಾರೆ ಹೇಳಿದ ತಕ್ಷಣ ಅವ್ರು ಎದ್ದು ಹೋದ್ಮೇಲೆ ನಾನು ನುಡಿಸ್ತಿದ್ದೆ. ಓಹೋ ಓಕೆ. ಹಾಗಾಗಿ ಫಾದರ್ ಸ್ವಲ್ಪ ಕಷ್ಟ ಪಟ್ಟರು. ಬೆಳಿಗ್ಗೆ 5 ಗಂಟೆಗೆಲ್ಲ ಎಬ್ಬಿಸಿ ಪ್ರಾಕ್ಟೀಸ್ ಮಾಡೋದು, ಅಷ್ಟೇ ಸಿಟ್ಟು ಅವರಿಗೆ. ಹಾಗಾಗಿ ಅವರು ಸಿಟ್ಟು ಮಾಡಿದ್ದಕ್ಕೆ ಈಗ ನಮಗೆ ಪ್ರತಿಫಲ ಇದೆ. ನಿಜ ಅಲ್ವಾ? ಹಂಗೆಯೇ ಬೆಳೀತಾ ಬೆಳೀತಾ ಅವ್ರು ಹೋದ್ಮೇಲೆ ಹಂಗೆ ಒಂದಿಷ್ಟು ಕಾಯ್ದ ಚಕ್ರಧಾರ ಇವೆಲ್ಲ ಹೇಳ್ಕೋತಾ ಬಂದರು. ಆಮೇಲೆ ಅದ್ರ ಜೊತೆಗೆ ಹಾಡನೂ ಹೇಳ್ಕೊಡ್ತಿದ್ರು. ಹಾಗಾಗಿ ನಮಗೇನಾಯಿತು, ಸಂಗೀತದ ಹಾರ್ಮೋನಿಯಂ ನುಡಿಸೋದು ಆಯಿತು, ತಬಲಾನು ಬಂತು. ಆಮೇಲೆ 18ನೇ ವರ್ಷಕ್ಕೆ ಹಾಗೆ ಅವರು ಶಿಷ್ಯರು ರೆಡಿ ಆದರು, ನಮ್ಮ ಫಾದರ್ ಶಿಷ್ಯರು. ಅವ್ರ ಜೊತೆಗೆ ನನ್ನ ತಬಲಕ್ಕೆ ಕರ್ಕೊಂಡು ಹೋಗೋರು. ಓಕೆ, ನೀವು ತಬಲಾ ಕಲಿಯೋದು ಹೇಗೆ, ಅದರ ಅಭ್ಯಾಸ ಹೇಗೆ ಮಾಡಿದ್ರಿ, ಅದರದ್ದು ಒಂದು ಝಲಕ್ ತೋರಿಸ್ಬಹುದಾ ಹಾಗಾದ್ರೆ? ಓಕೆ ಓಕೆ. ಫಸ್ಟಿಗೆ ಈಗ ಕ್ಲಾಸಿಗೆ ಸ್ಟಾರ್ಟ್ ಮಾಡ್ತಾರೆ, ಅವಾಗ ಒಂದು ಅಕ್ಷರ ಇರುತ್ತೆ, ತೋ ನಾ ಘೆ, ಆಮೇಲೆ ಧಾ ಧಿ ಧಿ ಧಾ, ಇದು ತಿಂತಾಲ್ ಒಳಗೆ ಬಂದ್ಬಿಡುತ್ತೆ. ಹಂಗೆಯೇ ಸ್ಟಾರ್ಟ್ ಹಾಕೋತ ಹೋಗುತ್ತೆ. ಧಾ ದಿನ್ ದಿನ್ ದಾ ಧಾ ದಿನ್ ದಿನ್ ದಾ ಧಾ ದಿನ್ ದಿನ್ ದಾ ದಾದಾ ತಿರಿಕಿಟ ದಾದಾ ತಿರಿಕಿಟ ದಾದಾ ತಿರಿಕಿಟ ದಾದಾ ತೋ ದಾ ತಾತಾ ತಿರಿಕಿಟ ತಾತಾ ತಿರಿಕಿಟ ದಾದಾ ತಿರಿಕಿಟ ದಾದಾ ದಿನ್ನ. ಈ ಥರ ಒಂದು ಸಂಕ್ಷಿಪ್ತ ಸಣ್ಣ ಬೋಲು ಅಲ್ಲಿಂದ ಹಿಡ್ಕೊಂಡು ದೊಡ್ಡ ಬೋಲ್ವರೆಗೂ ಹಾಗೆ ಬೆಳ್ಕೋತ ಎಕ್ಸಾಮ್ಸ್ ಎಲ್ಲ ಮಕ್ಕಳಿಗೆ ಮಾಡಿಸ್ತಿದ್ರು. ಹಾಗೆ ಆಮೇಲೆ ಏನಾಯಿತು, ಆ ಕಡೆ ನಂದು SLC ಮುಗಿದ ತಕ್ಷಣ ಸೀದಾ ನಮ್ಮ ದೊಡ್ಡಣ್ಣ ಇದ್ದರು, ಎಲ್ಲಿ ಹರಿಹರದಲ್ಲಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಅವ್ರ ಹತ್ರ ಬಂದೆ. ಮುಂದೆ ಇಲ್ಲೇ ಡಿಗ್ರಿ ಕಲಿಯೋಣ ಅಂತೇಳಿ ದಾವಣಗೆರೆಗೆ ಡಿಪ್ಲೊಮಾ ಸ್ಟಾರ್ಟ್ ಆಯಿತು. ಆಮೇಲೆ ಹಂಗೆ ತಿರ್ಗಾ ಅವರು ಹಾಡ್ತಿದ್ರು, ದೊಡ್ಡ ಗಾಯಕರು ಅವರು. ಅವ್ರದ್ದು ಹೆಸರು ಭೀಮಸೇನ್ ರಂಗಾಚಾರ್ ಜೋಶಿ. ಇನ್ನೊಬ್ರು ಇದ್ದಾರೆ, ಇನ್ನೊಬ್ಬ ಅಣ್ಣ ಬಿಜಾಪುರದಲ್ಲಿ ರವೀಂದ್ರ ರಂಗಾಚಾರ್ ಜೋಶಿ. ಇನ್ನೊಬ್ಬ ತಮ್ಮ ಇದ್ದಾನೆ ವಸಂತ ರಂಗಾಚಾರ್ ಜೋಶಿ. ನಾನು ರಾಘವೇಂದ್ರ, ನಾನು 3ನೇದವನು. ಬಹಳ ದೊಡ್ಡ ಕುಟುಂಬ ಹಾಗಾದ್ರೆ. ಆಮೇಲೆ ನಮ್ಮ ಸಿಸ್ಟರ್ ತಬಲಾ ನುಡಿಸ್ತಿದ್ರು. ಇವಾಗಿಲ್ಲ, ಒಂದ್ 2-3 ವರ್ಷ ಆಯ್ತು ಹೋಗಿ. ತಬಲಾ ಚೆನ್ನಾಗಿ ನುಡಿಸ್ತಿದ್ರು ಅವ್ರು. ಇನ್ನೊಬ್ಬ ಸಿಸ್ಟರ್ ಇದ್ರು, ಅವರು ಒಳ್ಳೆ ಸಂಗೀತ. ಹಿಂಗಾಗಿ ಎಲ್ಲ 6 ಜನಕ್ಕೂ ನಮಗೆ ಸಂಗೀತ ಒಲದು ಬಂತು. ಸಂಗೀತ ರಕ್ತಗತವಾಗಿ ಒಲದು ಬಂದಿದೆ. ಮತ್ತಷ್ಟು ಮಾತನಾಡ್ತೀನಿ ತಮ್ಮ ಹತ್ರ. ಮ್ಯಾಮ್, ಇವಾಗ ತಾವು ಕೂಡ ಉತ್ತರ ಕರ್ನಾಟಕದ ಪ್ರತಿಭೆ. ಅವರು ಉತ್ತರ ಕರ್ನಾಟಕ, ನೀವು ಉತ್ತರ ಕರ್ನಾಟಕ. ಸೊ ಹಾಗಾಗಿ ಈ ಹಾಡು ಅಥವಾ ಸಂಗೀತ ಅನ್ನುವಂಥದ್ದು ತಮಗೆ ಹೇಗೆ ಒಲಿತು? ಸಂಗೀತ ನನಗೆ ಹೇಗೆ ಆಸಕ್ತಿ ಮೂಡಿಸ್ತು ಅಂತಂದ್ರೆ, ನಮ್ಮನೆ ಕುಟುಂಬ ಕೂಡ ಸಂಗೀತದ ವಾತಾವರಣದಿಂದ ತುಂಬಿತ್ತು. ನಾವು ಚಿಕ್ಕವರಿರುವಾಗಲೆಲ್ಲಾನು ನಮ್ಮ ತಂದೆ ಬಂದು ವಿಠ್ಠಲರಾವ್ ಭಂಡಾರ್ಕರ್, ತಾಯಿ ನಿರ್ಮಲಾ, ನಮ್ಮ ಅಮ್ಮಮ್ಮ ಅಂದ್ರೆ ಅಜ್ಜಿ ಹಾಡ್ತಿದ್ರು. ಹಂತಿಪದಗಳು, ದೇವರನಾಮ ಅಂಥವೆಲ್ಲ ಹಾಡ್ಕೊಂಡಿರ್ತಿದ್ರು. ಅದೆಲ್ಲ ಸ್ವಲ್ಪ ಕಿವಿಯಲ್ಲಿ ಬೀಳ್ತಾ ಇತ್ತು ನಾವು ಚಿಕ್ಕವರಿರುವಾಗ. ಅದರೊಟ್ಟಿಗೆ ಅಮ್ಮನೂ ಸ್ವಲ್ಪ ದೇವರ ಮುಂದೆ ಹಾಡ್ತಿದ್ರು, ದೇವರನಾಮಗಳನ್ನ ಹಾಡ್ತಿದ್ರು. ಅದರಿಂದ ನಮ್ಮ ಅಮ್ಮ ಮತ್ತೆ ಅಪ್ಪ ಇಬ್ಬರ ಒಂದು ಇದರಿಂದ, ದೇವರ ಕೃಪೆಯಿಂದ ನಾವು ಸಪ್ತ ಸ್ವರಗಳಿಂದಾನೇ 7 ಜನ ಹೆಣ್ಮಕ್ಳನ್ನು ತಂದೆ ತಾಯಿಗೆ. ಸೊ ನಮ್ಮ ಮನೆ ಹೆಸರು ಕೂಡ ಸಪ್ತಸ್ವರ ಅಂತ ಇಟ್ಟಿದ್ದಾರೆ. ನಾವು 7 ಜನ ಹೆಣ್ಮಕ್ಳು ಹಾಡ್ತೇವೆ. ಸೊ ನಾನು ಪಂಚಮದವಳು. ಪಂಚಮ. ಸೊ ಅಲ್ಲಿಂದ ಆಸಕ್ತಿ ಹುಟ್ಕೊಂಡು ಬಂತು. ಆಮೇಲೆ ನನ್ನ ಅಭ್ಯಾಸ ಶುರುವಾಗಿದ್ದು ಅಂತಂದ್ರೆ ಆರಂಭವಾಗಿ ನನ್ನ ಮೊದಲೇ ಗುರು ಅಂತಂದ್ರೆ ಮನೆಯಲ್ಲಿ ನನ್ನ ಹಿರಿಯ ಅಕ್ಕ ಅನ್ನಪೂರ್ಣ ಭಂಡಾರ್ಕರ್ ಅಂತ. ಅವಳು ಆಸಕ್ತಿ ತೋರಿಸಿ ನಮ್ಗೆ ಚಿಕ್ಕವರಿರುವಾಗ್ಲೇನೆ ಮನೆಯೆಲ್ಲ ಹಾಡ್ಕೊಂಡೇ ಕೆಲಸಗಳು ಮಾಡ್ತಾ ಇದ್ವಿ, ಹಾಡ್ಕೊಂಡೇ ಓದ್ತಾ ಇರೋದು. ಈ ತರ ಎಲ್ಲ ಇರೋದ್ರಿಂದ ನಮಗೆ ಅಭಿರುಚಿ ಹುಟ್ಕೊಳ್ತು. ಅದ್ರೊಟ್ಟಿಗೆನೆ ಆಮೇಲೆ ಇವಳು ಚೆನ್ನಾಗಿ ಮಾಡಬಹುದು ಅಂತ ಅವಳಿಗೆ ಒಂದು ಅನಿಸ್ಬಿಟ್ಟು, ಆಮೇಲೆ ಪಂಚಾಕ್ಷರಿ ಪಾಠಶಾಲೆಯಿಂದ ಒಬ್ರು ದಿವಂಗತ ಚೆನ್ನಪ್ಪ ಬನ್ನೂರ್ ಅಂತ ಇದ್ರು, ಅವ್ರ ಹತ್ರ ಹೋಗಿ ನನ್ನ ಆರಂಭದ ವಿದ್ಯಾಭ್ಯಾಸವನ್ನ ಶುರು ಮಾಡಿಸಿದ್ರು. ಅಲ್ಲಿ ಸ್ವಲ್ಪ ವರ್ಷ ಕಳೆದ ನಂತರ ನೆಕ್ಸ್ಟ್ ನಾನು ಸೀಮಾ ಜೇವೂರ್ ಅಂತ, ಅವರು ಇವಾಗ ಬೆಲ್ಗಾಮಲ್ಲಿದ್ದಾರೆ, ಅವರ ಹತ್ರ ನನ್ನ ಸೇರಿಸ್ಬಿಟ್ರು ಅಭ್ಯಾಸಕ್ಕೆ. ಅವರು ಸುಮಾರು ವರ್ಷಗಳ ಕಾಲ ಅವ್ರು ನನಗೆ ಅಭ್ಯಾಸವನ್ನ ಹೇಳ್ಕೊಟ್ರು. ಆಮೇಲೆ ಸ್ವಲ್ಪ ವರ್ಷ ಆದ್ಮೇಲೆ ಅವ್ರಿಗೆ ಮದ್ವೆ ಫಿಕ್ಸ್ ಆದ್ಮೇಲೆ ಅವ್ರ ಗುರು ಹತ್ರ ದಿವಂಗತ ಇವರು ಥೋರಾತ್, ಬಾಪುರಾವ್ ಥೋರಾತ್ ಅಂತ ಹೇಳಿ,
ಇವಳು ಚೆನ್ನಾಗಿ ಮಾಡ್ತಾಳೆ, ಇವಳನ್ನ ಕರ್ಕೊಂಡು ಹೋಗಿ ನನ್ನ ಇದರಿಂದ ನನ್ನ ಮಡಿಲಿಂದ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀನಿ ಅಂತ. ಸೊ ಬಾಪುರ ಥೋರಾತ್ ಹತ್ರ ನಾನು ಸುಮಾರು ಒಂದು 12ರಿಂದ 13 ವರ್ಷ ಕಲಿತೆ. ನಮ್ಮ ಮನೆ ಪಾಠಕ್ಕೇನೆ ಬರೋರು. ಅಲ್ಲಿಂದ ಶಾಸ್ತ್ರೀಯ ಸಂಗೀತ ಹಂಗೆ ಸರಾಗವಾಗಿ ಬೆಳೀತು. ಕಲಿತಾ ಹೋದೆ. ಎಲ್ಲ ಎಕ್ಸಾಮ್ಸ್ಗಳನ್ನು ಮಾಡಿಕೊಂಡೆ. ಕರ್ನಾಟಕದ್ದು ಮತ್ತು ಗಂಧರ್ವ ಮಹಾವಿದ್ಯಾಲಯದೆಲ್ಲ ಎಕ್ಸಾಮ್ಸು ಮುಗಿಸ್ಕೊಂಡೆ. ನಾನು 10th ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಗಳಾಗಿ ಹೋಗಿತ್ತು. ಓಕೆ, ಹಾಗಾದ್ರೆ ಇವಾಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಂದು ಝಲಕ್ ನಮ್ಮ ವೀಕ್ಷಕರಿಗಾಗಿ ತೋರಿಸಬಹುದಾ? ಸೊ ಹೇಗಿರುತ್ತೆ, ಏನು ಎಂತ ಅದನ್ನ ನಾವು ಕೇಳೋದೇ ಒಂದು ಖುಷಿ ಅಲ್ವಾ? ಸೊ ಹಾಗಾಗಿ ಈಗ ನಮ್ಮ ವೀಕ್ಷಕರಿಗಾಗಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಒಂದು ಝಲಕ್. लट उलझे सुलझा जा बालमा, लट उलझे सुलझा जा बालमा, लट उलझे सुलझा जा बालमा, लट उलझे सुलझा बालमा, लट उलझे सुलझा बालमा, लट उलझे सुलझा जा बालमा, लट उलझे सुलझा बालमा, लट उलझे सुलझा जा बालमा, हाथों में मेहंदी लगी मोरे, हाथों में मेहंदी लगी है मोरे, लट उलझे सुलझा बालमा, लट उलझे सुलझा जा बालमा, माथे पे बिंदिया बिसड़ गई मोरे, माथे पे बिंदिया बिसड़ गई मोरे, अपने हाथ लगा जा बालमा, अपने हाथ लगा बालमा, हाथों में मेहंदी लगी मोरे, हाथों में मेहंदी लगी मोरे, लट उलझी सुलझा जा बालमा, लट उलझी सुलझा बालमा, लट उलझी सुलझा जा बालमा, लट उलझी सुलझा लट उलझी सुलझा जा बालमा, लट उलझी सुल पम गम गरे ससनी सनी दा पम गम गरे ससनी गम गरे ससनी सनी दा पम गम गरे ससनी दा पम गम गरे स, लट उलझी सुलझा जा बालमा, लट उलझी सुल, लट उलझी सुल, लट उलझी सुल बालमा. ಖುಷಿ ಆಯ್ತು. ಈ ಹಬ್ಬದ ವಿಶೇಷ ಸಂಚಿಕೆ ಸಾರ್ಥಕ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಇವಾಗ ಸಂಗೀತ ಅನ್ನುವಂಥದ್ದು ರಕ್ತಗತವಾಗಿ ಬಂದಿದೆ. ಹೌದ್ರಿ. ಆದರೆ ಅದು ಮುಂದುವರ್ಕೊಂಡು ಹೋಗಬೇಕು, ನನ್ನ ಜೀವನದಲ್ಲಿ ಸದಾ ಕಾಲ ಈ ಸಪ್ತಸ್ವರ ನದಿದಾಡ್ತಾ ಇರಬೇಕು ಅಂತ ಹೇಳಿ ತಾವು ಆಯ್ಕೆ ಮಾಡ್ಕೊಂಡಂತಹ ಹುಡುಕಿ ಕೂಡ ಸಂಗೀತ ಕ್ಷೇತ್ರದವರು ಪಕ್ಕದಲ್ಲೇ ಕೂತಿದ್ದಾರೆ, ಶ್ರೀದೇವಿ ಭಂಡಾರ್ಕರ್ ಅವರು. ಹೇಗೆ ತಮ್ಮ ದಾಂಪತ್ಯ ಜೀವನ ಹೇಗೆ ಆರಂಭ ಆಯಿತು, ಇದ್ರ ಬಗ್ಗೆ ತಿಳಿಸಿ. ಏನಿಲ್ಲ, ಅವಾಗ ಒನ್ ಟೈಮ್ ಪ್ರೋಗ್ರಾಮಿಗೆ ನೋಡಿದ್ದೆ. ಯಾವುದಾದ್ರು ಚೌಟ್ರಿ ಬಿಜಾಪುರದ ರಂಗಮಂದಿರ. ರಂಗಮಂದಿರ. ಓಕೆ. ಅಲ್ಲಿ ಪ್ರೋಗ್ರಾಮ್ ಕೇಳಿದೆ, ನೋಡಿದೆ ಒಂದು 2-3 ಸಲ ಮನೆಗೆ ಹೋಗಿ ಕೇಳಿದೆ. ಆಮೇಲೆ ಸ್ವಲ್ಪ ಲೇಟ್ ಆಯಿತು, 3-4 ವರ್ಷ. ಓಕೆ. ಅದನ್ನು ಮಾಡ್ಕೋಬೇಕಂತೇಳಿ ಭಾಳ ಇಷ್ಟ ಆಯಿತು ನಮಗೆ. ಯಾಕಂದರೆ ನಾನು ತಬಲಾ ಇರೋದ್ರಿಂದ ಹಾಡೋರು ಸಿಕ್ಬಿಟ್ರೆ ಖುಷಿ ನಮಗೆ ಇನ್ನೂ ಚೆನ್ನಾಗಿ ಮುಂದೆ ಒರಿಬಹುದು. ಇಲ್ಲಾಂದ್ರೆ ಇದರ ಅಪೋಸಿಟ್ ಸಿಕ್ಬಿಟ್ರೆ ತಬಲಾ ಗಂಟು ಕಟ್ಟಿಡ್ಬೇಕು. ನಿಜ ನಿಜ. ಹೌದು. ಹಂಗಾಗಿ ಸೊ ನೀವು ಹೇಳಿ, ಅದೇ ನೀವು ಹೇಗೆ ಆಯ್ಕೆ ಥರನೇ ಈ ಮಾಡ್ಕೊಂಡ್ರಿ? ಸ್ವರದ ಜೊತೆಗೆ ಒಂದು ಲಯ ಅಂತ ಸೇರ್ಕೊಂಡ್ಬಿಟ್ರೆ ಆ ಒಂದು ದಾಂಪತ್ಯ ಜೀವನ ಆಗಿರಬಹುದು, ಆ ಒಂದು ಸಂಗೀತದ ಜರ್ನಿ ಆಗಿರಬಹುದು, ಇನ್ನೂ ಆ ಒಂದು ಜರ್ನಿಗೆ ಮೆರುಗು ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಸ್ವಲ್ಪ ಟೈಮ್ ಅನ್ನ ತಗೊಂಡ್ಬಿಟ್ಟು ಹಿರಿಯರ ಆಶೀರ್ವಾದದೊಂದಿಗೆ ಅವರ ಅಪ್ಪಣೆಯ ಮುಖಾಂತರ ನಾವು ಸ್ವರಗಳ ಜೊತೆಗೇನೆ ರಾಗೇಶ್ರೀ ಅಂತಕ್ಕಂತ ಒಂದು ಸುಂದರವಾದ ಹೆಸರಿನಿಂದ ರಾಗ ಮತ್ತು ಶ್ರೀ
ರಾಘವೇಂದ್ರ ಮತ್ತೆ ಶ್ರೀದೇವಿ. ಓಹೋ ಈ ಒಂದು ಸುಂದರವಾದ ಹೆಸರನ್ನ ಜೊತೆಗೇನೆ ಸಪ್ತಪದಿಯನ್ನ ತುಳಿದಿದ್ದಾಯ್ತು, ರಾಘೇಶ್ರೀ ಅಂತ ಹೇಳಿ. ತುಂಬಾನೇ ಚೆನ್ನಾಗಿದೆ, ಇದು ಒಂದು ಹೊಸ ಐಡಿಯಾ ಅಂತ. ರಾಘೇಶ್ರೀ ಅಂತಕ್ಕಂಥದ್ದು ಒಂದು ರಾಗದ ಹೆಸರು, ಶ್ರೀ ಅಂತಕ್ಕಂಥದ್ದು ಒಂದು ರಾಗದ ಹೆಸರು. ಸೊ ಅಲ್ಲೂ ಕೂಡ ಶ್ರೀಕಾರ ಇದೆ, ರಾಗ ಇದೆ. ಹಾಗಾಗಿ ದಾಂಪತ್ಯ ಜೀವನದಲ್ಲಿಯೂ ಕೂಡ ಸಂಗೀತ ಇದೆ. ಈಗ ಅನೇಕ ದಾಸರ ಪದಗಳನ್ನ ತಾವು ಹಾಡಿದ್ದೀರಿ, ತಾವು ಸ್ವರ ಸಂಯೋಜನೆ ಮಾಡಿದ್ದೀರಿ. ಹಾಗಾಗಿ ಒಂದು ದಾಸವಾಣಿ ಮಾಡೋಣ, ಆಗ್ಬೋದಲ್ವಾ? ಮೊದಲನೇದಾಗಿ ಪುರಂದರ ದಾಸರ ಒಂದು ಕೃತಿಯನ್ನ ತಾವು ಹಾಡೋಣ. ತಾಳು ತಾಳೆಲೋ ರಂಗಯ್ಯ ನೀ, ತಾಳು ತಾಳೆಲೋ ಕೃಷ್ಣಯ್ಯ, ತಾಳು ತಾಳೆಲೋ ರಂಗಯ್ಯ ನೀ, ತಾಳು ತಾಳೆಲೋ ಕೃಷ್ಣಯ್ಯ. ದೊರೆಗಳ ಮಗನೆಂಬುದಕ್ಕೇನೋ ಬಹುದೂರದಿ ಮನೆಯ ಪೊಕ್ಕ ಪರಿಯೇನೋ, ದೊರೆಗಳ ಮಗನೆಂಬುದಕ್ಕೇನೋ ಬಹುದೂರದಿ ಮನೆಯ ಪೊಕ್ಕ ಪರಿಯೇನೋ, ದುರುಳತನದ ಬುದ್ಧಿ ಸರಿಯೇನೋ ನೀನೋ, ದುರುಳತನದ ಬುದ್ಧಿ ಸರಿಯೇನೋ ನೀನೋ, ತಿರಿದು ಬೇಡುಂಡದ್ದು ಮರೆತೇ ಏನೋ. ತಾಳು 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 ತಾಳೆಲೋ ರಂಗಯ್ಯ ನೀ, ತಾಳು ತಾಳೆಲೋ ಕೃಷ್ಣಯ್ಯ, ತಾಳು ತಾಳೆಲೋ ರಂಗಯ್ಯ, ತಾಳು ತಾಳೆಲೋ ಕೃಷ್ಣಯ್ಯ. ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ತಾಳು ತಾಳು ಅಂತಂದ್ರೆ, ಇಲ್ಲ ನಾನು ತಾಳೋದಿಲ್ಲ, ನಾನು ಮತ್ತೆ ಮತ್ತೆ ನುಡಿಸ್ತಾ ಇರ್ತೀನಿ, ನೀನು ಹಾಡ್ತಾ ಇರೋ. ಇದು ಮಾಡಿದ್ದು ನಂದು ಕಾಂಪೋಸ್. ಓಹೋ ತುಂಬಾನೇ ಚೆನ್ನಾಗಿದೆ. ದಾಸವಾಣಿಯಲ್ಲಿ ತಗೊಂಡಿರ್ತಕ್ಕಂಥ ಸುಮಾರು ಗೀತೆಗಳೆಲ್ಲ ಕಂಪೋಸಿಷನ್ ಇವರೇ ಮಾಡಿರುವಂಥದ್ದು. ಹಾಗಾದ್ರೆ ಇವಾಗ ಕನಕದಾಸರ ಒಂದು ಸಾಲು ಬೇಕು, ಹಾಡ್ತಿರಲ್ಲ? ಎಸ್. ಏನು ಇಲ್ಲದ ಎರಡು ದಿನದ ಸಂಸಾರ, ದಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ಏನು ಇಲ್ಲದ ಎರಡು ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ಹಸಿದು ಬಂದವರಿಗೆ ಅಶನವಿಯಲು ಬೇಕು, ಶಿಶುವಿಗೆ ಹಾಲ್ ಬೆಣ್ಣೆ ಉಣಿಸಬೇಕು. ಹಸಿದು ಬಂದವರಿಗೆ ಅಸನವಿಯಲು ಬೇಕು, ಶಿಶುವಿಗೆ ಹಾಲ್ ಬೆಣ್ಣೆ ಉಣಿಸಬೇಕು. ಹಸನಾದ ಭೂಮಿಯನು ಧಾರೆಯರೆಯಲು ಬೇಕು, ಹಸನಾದ ಭೂಮಿಯನು ಧಾರೆಯರೆಯಲು ಬೇಕು. ಶಿಶುವಾಗಿ ಬೆಳಗಿನ ನಡೆಸಲೇಬೇಕು. ಏನು ಇಲ್ಲದ ಎರಡು ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ. ಕನಕದಾಸರ ಕೃತಿ. ಒಂದು ಅರ್ಥ ಇದೆ ಈ ಕೃತಿಯಲ್ಲಿ ಹೇಳಿ. ಇನ್ನು ಮೋಹನ ವಿಠಲ ದಾಸರ ಒಂದು ಸಾಲುಗಳನ್ನು ಹಾಡಬಹುದ ತಾವು? ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕುಮಿ ಲಕುಮಿ. ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವ ಲಕುಮಿ ಲಕುಮಿ.
ಪಶುಗಳ ಕಾಯ್ದ ಗೋವಿಂದ ನಮ್ಮ ಪಶುಗಳ ಕಾಯ್ದ ಗೋವಿಂದ ನಮ್ಮ ಬಿಸಜನಾಭ ಮುಕುಂದ ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವಾಲ ಕೋಮಿ ಲಕುಮಿ ತೋರವ್ವಾಲ ಕೋಮಿ ಉರಗಗಿರಿಯಲಿಪ್ಪ ಅಂದು ಮರುತನ ಹೆಗಲೇರಿ ಬಪ್ಪ ಉರಗಗಿರಿಯಲಿಪ್ಪ ಅಂದು ಮರುತನ ಹೆಗಲೇರಿ ಬಪ್ಪ ಶರಣರಿಗೊರವಿತ್ತು ತಪ್ಪ ತಪ್ಪ ಸಿರಿಮೋಹನ ವಿಠಲ ತಿಮ್ಮಪ್ಪ ನಮ್ಮಪ್ಪ ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವಾಲ ಕೋಮಿ ಲಕುಮಿ ತೋರವ್ವಾಲ ಕೋಮಿ ವೆಂಕಟಾದ್ರಿ ನಿಲಯನ ಪಂಕಜನಾಭನ ತೋರವ್ವಾಲ ಕೋಮಿ ಲಕುಮಿ ತೋರವ್ವಾಲ ಕೋಮಿ. ಸರ್, ಇವಾಗ ಸ್ವರ ಸಂಯೋಜನೆ ಮಾಡೋದು ಕಷ್ಟವೋ ಸುಲಭವೋ? ಏಕೆಂದರೆ ಎಲ್ಲ ಪ್ರಕಾರದ ಸಂಗೀತದ ಎಲ್ಲ ಪ್ರಕಾರಗಳಿಗೆ ತಾವು ಸ್ವರ ಸಂಯೋಜನೆ ಮಾಡಿದ್ದೀರಿ ಅಂತ ಹೇಳಿ ಕೇಳಿದ್ದೇವೆ. ಹೌದು. ಹೇಗನ್ಸುತ್ತೆ ಸ್ವರ ಸಂಯೋಜನೆ ಮಾಡುವಂಥದ್ದು? ಈಗ ಸ್ವರ ಸಂಯೋಜನೆ ಅಂದರೆ ಸಂಗೀತ ಎಷ್ಟು ಅರಿದು ಮಾಡಿರ್ತಾರೆ ಆವಾಗ ರಾಗಜ್ಞಾನ, ತಾಳಜ್ಞಾನ, ಸ್ವರಜ್ಞಾನ ಇವೆಲ್ಲ ಬಂದಾಗ ಒಂದು. ಆದರೆ ಭಾಳ ಕಷ್ಟ ಇದೆ ಅದು, ಹಾಗೆ ಮಾಡ್ಲಿಕ್ಕೆ ಆಗಲ್ಲ. ಹೌದು. ಎಲ್ಲ ಮಾಡಿಕೊಂಡು ರಾಗ ಕಂಡು ಹಿಡಿಬೇಕು ನಾವು. ನಮಗೆ ರಾಗಜ್ಞಾನ ಇರ್ತದೆ. ಈ ರಾಗ ಸರಿ ಆಗಲಿಲ್ಲ ಅಂದರೆ ಇನ್ನೊಂದು ರಾಗಕ್ಕೆ ಹೋಗ್ತೀವಿ. ಅದು ಮಿನಿಮಮ್ 1 ದಿವಸ 2 ದಿವಸ ಬೇಕು ಒಂದು ಸಾಂಗ್ ಮಾಡೋಕ್ಕೆ. ಓಹೋ. ಈಗ ಕೆಲವೊಂದು ಈ ರಚನೆಗಳು ಅಕ್ಷರಗಳು ಜಾಸ್ತಿ ಇರ್ತವೆ. ಹೌದು. ಆವಾಗ ಇದು ಕೇರಳ ತಾಳಕ್ಕೆ ಬರಲ್ಲ. ಆವಾಗ ನಾವು ಏನು ಮಾಡ್ತೀವಿ, ಜಪ್ತಾಲು ಅಥವಾ ದೀಪ್ ಚಂದಿ ಸ್ವಲ್ಪ ಮಾತ್ರಗಳು ಜಾಸ್ತಿ ಇದ್ದು ಕೂಡಿಸ್ಕೊಂಡು, ಅದಕ್ಕೆ ತಾಳಜ್ಞಾನ ಬೇಕು, ಲಯಜ್ಞಾನ ಬೇಕು, ಸ್ವರಜ್ಞಾನ ಬೇಕು, ರಾಗಜ್ಞಾನ ಬೇಕು. ಇವು 4 ಇದ್ದರೆ ಬೇಕಾದಷ್ಟು ಮಾಡ್ಬೋದು. ಈಗ ನಾವು ಒಂದು ಯಾವುದೋ ಕೇಳಿರ್ತೀವಿ ಸಾಂಗ್, ಅದಕ್ಕೆ ಇನ್ನೊಂದು ನಾವು ಮಾಡಿದರೆ ಕಾಪಿ ಆಗ್ತದೆ ಅದು. ನಿಜ. ಈಗ ಯಾವುದೋ ಒಂದು ಸಾಂಗ್, ಈಗ ಇದಕ್ಕೆ ನಾ ಮಾಡಿದ್ದೀನಿ, ಈಗ ಆಡಿದ್ದಕ್ಕೆ ಇನ್ನೊಂದು ಯಾವುದೋ ತಂದು ಇದಕ್ಕೆ ಆಡಿದರೆ ಅದು ಕಂಪೋಸಿಂಗ್ ಅಲ್ಲ. ಜೊತೆಗೆ ಕೆಲವು ಸಾಹಿತ್ಯಗಳು ಭಾವನೆಗಳಿಗೆ ಒಳಹೊಕ್ಕು ನಮ್ಮಲ್ಲಿ ಅದೊಂದು ರೀತಿ ಸೆಳೆತವನ್ನು ಕೊಡುತ್ತೆ. ಈಗ ಒಂದು ದುಃಖದ್ದು ಬರ್ದಿರ್ತಾರೆ, ಆ ದುಃಖಕ್ಕೆ ಇಂಥ ರಾಗ ಅಂತೇಳಿ ಇದೆ. ಹೌದು. ತೋಡಿ ಇದೆ, ಶಿವರಂಜನಿ ಇದೆ, ಈ ಥರ ಆರಿಸ್ಕೊಂಡು ಮಾಡೋದು. ಖುಷಿ ರಾಗ ಅದು ಹ್ಯಾಪಿ ಸಾಂಗ್ ಇರುತ್ತೆ. ಅವಾಗ ಏನಾಗ್ತದೆ, ಖುಷಿ ರಾಗ ನಾವು ಹಾಕೊಂಡು ಮಾಡಬಹುದು. ಭಕ್ತಿ ಸ್ವರೂಪಕ್ಕೆ ಬೇಕಾಗಿರ್ತಕ್ಕಂತಹ ಕೆಲವು ರಾಗಗಳಿದೆ. ಆ ಭಕ್ತಿಗೆ ಸಾಹಿತ್ಯಕ್ಕೆ ತಕ್ಕಂಗೆ ನಾವು ರಾಗಗಳನ್ನ ಅಳವಡಿಸ್ಕೊಂಡು ರಾಗ ಸಂಯೋಜನೆ ಮಾಡಬೇಕಾಗುತ್ತೆ. ಎಷ್ಟೋ ಸಲ ನಾವು ಮಧ್ಯದಲ್ಲಿ ಕೂತಾಗ ಚರ್ಚೆಗೆ ಒಳಗಾದಾಗ ಈ ರಾಗ ನೀವು ಇದನ್ನ ಹಾಕಿದಿರಾ, ತುಂಬಾ ಚೆನ್ನಾಗಿ ಬಂದಿದೆ, ಬಟ್ ಅದಕ್ಕೆ ಬಿಟ್ಟು ಇದನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿ ಅದ್ಭುತವಾಗಿ ಬರುತ್ತಲ್ಲ, ಒಂದ್ಸಲ ಟ್ರೈ ಮಾಡ್ಲಾ ನಾನು ಅಂತ ಮನೇಲಿ ಎಷ್ಟೋ ಸಲ ನಮ್ಮ ಮಾತುಕತೆ ನಡೀತಾ ಇರುತ್ತೆ. ಸೊ ಅದಕ್ಕಾಗಿ ಭಾವಗೀತೆ ಅಂದ್ರೆ ಭಾವನೆಗೆ ಸಂಬಂಧಪಟ್ಟಂತೆ ರಾಗಗಳನ್ನ ತಗೊಳ್ಳಬೇಕಾಗತ್ತೆ. ನಿಜ. ಭಕ್ತಿ ಅಂದ್ರೆ ಭಕ್ತಿ ಸ್ವರೂಪಕ್ಕೆ ಬೇಕಾಗಿರ್ತಕ್ಕಂಥ ಭಾಗ್ಯಶ್ರೀ, ರಾಗೇಶ್ರೀ ಈ ತರದ ರಾಗಗಳನ್ನ. ಗಜಲಿಗೆ ಅದು ಫುಲ್ ಫೀಲಿಂಗ್ ಸಾಂಗ್ ಇರ್ತಾವ ಗಜಲ್. ಯಾವುದೋ ಒಂದು ಭಾವನೆಗೆ ಮೀರಿ ನಾವು ಮತ್ತೊಂದು ಯಾವ್ದೋ ರಾಗ ತಗೋತೀನಿ. ಫಾರ್ ಎಕ್ಸಾಂಪಲ್ ತೋಡಿ ಅಂತ ಬಂದಾಗೆ ತುಂಬಾ ಭಾವನಾತ್ಮಕ, ತುಂಬಾ ಸ್ಯಾಡ್ ಮೂಮೆಂಟ್, ಅದು ಮೂಡ್ ಆಫ್ ದ ಸಾಂಗ್ ನೋಡ್ಕೊಂಡು ನಾವು ಆ ಥರ ರಾಗ ಸಂಯೋಜನೆ ಮಾಡಿದ್ರೆ ಫುಲ್ ಉಲ್ಟಾ ಹೊಡೆಯುತ್ತೆ. ಹೌದು. ಸೊ ಅದಕ್ಕೆ ನಾವು ಅದಕ್ಕೆ ಸಾಹಿತ್ಯಕ್ಕೆ ತಕ್ಕಂಗೆನೇ ರಾಗವನ್ನ ಆರಿಸ್ಕೋಬೇಕಾಗುತ್ತೆ. ಹಾಗಾದ್ರೆ ಈಗ ಒಂದು ಟಾಸ್ಕ್ ಕೊಡ್ಲಾ ನಿಮಗೆ ನಾನು? ಖಂಡಿತ. ಈಗ ನೀವು ಸಂಗೀತದ ಅನೇಕ ಪ್ರಕಾರಗಳಲ್ಲಿ ಹಾಡ್ತೀರಿ ಅಂತ ಹೇಳಿ ನಾವು ಕೇಳಿದ್ದೇವೆ. ಅದರಲ್ಲೂ ಬಹು ಮುಖ್ಯವಾಗಿ ಈ ಗಜಲ್ ಹಾಡುವಂಥದ್ದು, ಅಭಂಗ್ ಹಾಡುವಂಥದ್ದು, ವಿಶೇಷವಾಗಿ ಅದನ್ನು ನಾವು ಕೇಳಲೇಬೇಕು. ಹಾಗಾದ್ರೆ ಇದೀಗ ಒಂದು ಅಭಂಗ್ನ ತಾವು ಹಾಡಿ ನಮ್ಮೆಲ್ಲರನ್ನ ರಂಜಿಸಬಹುದಾ ಅಂತ ಹೇಳಿ? ಯಾಕೆಂದ್ರೆ ಶ್ರೀದೇವಿಯವರ ಧ್ವನಿಯಲ್ಲಿ ಯಾವ ರೀತಿಯ ಗೀತೆಗಳು ಕೇಳುತ್ತೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೂ ಇವತ್ತು ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಒಂದು ಅಭಂಗ್ನ ಹಾಡಿ ಇದೀಗ. ವಿಠಲ ವಿಠಲ
माझी माय विठ्ठल माझी माय विठ्ठल माझी माय आम्हा सुखावणे काय आम्हा सुखावणे काय विठ्ठल हो माझी माय विठ्ठल माझी माय आम्हा सुखावणे काय आम्हा सुखावणे काय विठ्ठल हो माझी माय विठ्ठल माय क्रीडा वैष्णवांचा मेळी क्रीडा वैष्णवांचा मेळी तरू आनंदाचा जळी तरू आनंदाचा जळी तरू आनंदाचा जळी विठ्ठल हो माझी माय विठ्ठल हो माझी माय ವಿಠಲ ಒಂದು ಭಜನೆಯನ್ನು ಹಾಡಿಬಿಟ್ರೆ ಮತ್ತಷ್ಟು ಖುಷಿಯಾಗ್ಬಿಡುತ್ತೆ. ಸೊ ಇದೀಗ ಒಂದು ಭಜನೆ. मन लागो मेरो यार मन लागो मेरो यार मन लागो मेरो यार फकीरी में मन लागो मेरो यार फकीरी में मन लागो मेरो यार मन लागो मेरो यार मन लागो मेरो यार फकीरी में मन लागो मेरो यार फकीरी में जो सुख पायो नाम भजन में जो सुख पायो नाम भजन में सो सुख नाम महीरी में मन लागो मेरो यार फकीरी में मन लागो मेरो यार फकीरी में मन लागो मान लागो मन लागो मेरो यार ಇದೇ ರೀತಿಯಲ್ಲಿ ಒಂದು ಸಿನಿಮಾದ ಹಾಡನ್ನು ಕೂಡ ಹಾಡಿ ಇವತ್ತೊಂದು ಹೊಸ ಬೆಳಕನ್ನು ಮೂಡಿಸುವಂತಹ ಪ್ರಯತ್ನ ನಿಮ್ಮ ಗಾಯನದ ಮೂಲಕ. नैना तेरे दीदे मने ओ बाती थी तेरे दीदे मने ओ बाती थी तेरे दीदे मने ओ बाती थी ಹೊಸ ಬೆಳಕಿನ
ತೆರೆದಿದೆ ಮನೆ ಓ ಬತ್ತಿತಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಇಂತಾದರೂ ಬಾ ಎಂತಾದರೂ ಬಾ ಎಂತಾದರೂ ಬಾ 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 ಇಂತಾದರೂ ಬಾ ಅಂತಾದರೂ ಬಾ ಎಂತಾದರೂ ಬಾ 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 ಬೇಸರವೇದನೋ ಸರಿಸುವ ಹೊಸ ಬಾಳ ಉಸಿರಾಗಿ ಬಾ 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 ತೆರೆದಿದೆ ಮನೆ ಓ ಬತ್ತಿತಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಹೊಸ ಬಾಳನು ತಾ ಅತಿಥಿ ಹೊಸ ಬಾಳನು ತಾ ಅತಿಥಿ ಈ ಮುಖೇನ ಎಲ್ಲರ ಬಾಳಲ್ಲಿ ಬದುಕಲ್ಲಿ ಒಂದು ಹೊಸ ಬೆಳಕು ಮೂಡಲಿ ಅನ್ನುವಂಥದ್ದು ನಮ್ಮಗಳ ಅಭಿಲಾಷೆ. ಮೇಡಮ್, ಇವಾಗ ತಾವು ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದರೂ ಕೂಡ ಉದ್ಘೋಷಕಿಯಾಗಿ ಆಕಾಶವಾಣಿಯಲ್ಲಿ ತಮ್ಮ ದನಿ ಕೇಳಿಸ್ತಾ ಇರತ್ತೆ. ನಿರೂಪಕಿಯಾಗಿಯೂ ಕೂಡ ತಾವು ಅನೇಕ ವೇದಿಕೆಗಳಲ್ಲಿ ಕಾಣಿಸ್ಕೊಂಡಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತು ಹೇಗನ್ನಿಸ್ತಾ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೂತು ನೀವು ಮಾತನಾಡ್ತಾ ಇದ್ದೀರಿ ಅಥವಾ ಹಾಡ್ತಿದ್ದೀರಿ ಅಂತಂದ್ರೆ? ನನಗೆ ನಾನು ಈ ಒಂದು ದೂರದರ್ಶನ ಆಗಿರಬಹುದು, ಒಂದು ಆಕಾಶವಾಣಿ ಆಗಿರಬಹುದು, ಅರೆ ಉದ್ಘೋಷಿಕೆಯಾಗಿ ಕೆಲಸ ಮಾಡ್ತಾ ಸುಮಾರು ಒಂದು 16 ವರ್ಷ ಆಯಿತು ಮೇಡಮ್. ಆ ಒಂದು ಸುಂದರವಾದ ನಂಟು ಅಥವಾ ಪ್ರೀತಿಯ ಕೇಳುಗರಾಗಿರ್ಬಹುದು, ವೀಕ್ಷಕರಾಗಿರ್ಬಹುದು, ನಮ್ಮ ಧ್ವನಿ ಕೇಳಿದ ತಕ್ಷಣನೇ ಅವರ ಒಂದು ಏನಂತಾರೆ ರೆಸ್ಪಾನ್ಸ್ ಬರುತ್ತಲ್ಲ, ಅದಿಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ. ಅಂದರೆ ಇಷ್ಟು ನಮ್ಮ ಹತ್ರ ದುಡ್ಡು, ಬ್ಯಾಂಕಲ್ಲಿ ನಾನು ದುಡ್ಡು ನೋಡ್ತಾ ಇರ್ತೀನಿ, ಆ ದುಡ್ಡು ನೋಡಿದ್ರು ಕೂಡ ಅಷ್ಟು ನಮಗೆ ಖುಷಿ ಆಗದೆ ಇರುವಂಥ ಈ ಪ್ರೇಕ್ಷಕರ ಧ್ವನಿ ಅಥವಾ ಕೇಳುಗರ ಧ್ವನಿ ಅಥವಾ ಅವರ ಪ್ರೀತಿ, ಆಶೀರ್ವಾದ ಅದನ್ನ ನಮ್ಮ ಮೇಲೆ ಸದಾ ಇರೋದ್ರಿಂದ ನಮಗೆ ಅವರ ಪ್ರೀತಿ ಸಿಕ್ಕಾಗ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಅಷ್ಟು ಸಂತೋಷ ಆಗುತ್ತೆ. ನಾನು ಸುಮಾರು ಒಂದು ಡಿಗ್ರಿ ಮುಗಿಸಿದ ಮೇಲೆ ನಂದು ಕಾಮರ್ಸ್ ಎಲ್ಲ ಮುಗಿಸ್ಕೊಂಡೆ. ಅದಾದ ತಕ್ಷಣ ಸ್ನಾತಕೋತ್ತರ ಪದವಿಯಲ್ಲಿ ನಾನು MBA ಫೈನಾನ್ಸ್ ಮಾಡಿಕೊಂಡೆ. ಅದರೊಟ್ಟಿಗೆ ನಾನು ಈ ಆಕಾಶವಾಣಿ ಉದ್ಘೋಷಕಿಗೆ ಕೆಲಸವನ್ನು ಹಾಗೆ ನಿರ್ವಹಿಸ್ತಾ ಇದ್ದೆ. ಅದ್ರ ಜೊತೆಗೇನೆ ಸಂಗೀತ ಕೂಡ ಜೊತೆಗೇನೆ ಹೋಗ್ತಾ ಇತ್ತು, ಅನೌನ್ಸ್ಮೆಂಟು ಕೂಡ ಹಾಗೇನೆ ಹೋಗ್ತಾ ಇತ್ತು. ಎಲ್ಲ ಈ ಒಂದು ಪಯಣದ ಜೊತೆಗೆ ನಾವು ಹೋಗಬೇಕಾದ್ರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ನಮ್ಮ ಗುರುಗಳ ಆಶೀರ್ವಾದ, ಅದರೊಟ್ಟಿಗೆ ಮತ್ತೆ ನಾನು ಸೋಲಾಪುರದಲ್ಲಿ ಇತ್ತೀಚೆಗೆ ಸುಮಾರು ಒಂದು 5-6 ವರ್ಷದಿಂದ ಬಿಜಾಪುರಕ್ಕೆ ಹೋಗಿ, ವಿಜಯಪುರಕ್ಕೆ ಹೋಗಿ, ಅಲ್ಲಿಂದ ಶೋಲಾಪುರಕ್ಕೆ ಹೋಗಿ, ಅಲ್ಲಿ ಖ್ಯಾತ ಹಿಂದೂಸ್ತಾನಿ ಗಾಯಕರಾಗಿರ್ತಕ್ಕಂಥ ಶುಲಭಾ ಪಿಶ್ವೇಕರ್ ಅವ್ರ ಹತ್ರ ಸುಮಾರು ವರ್ಷಗಳ ನಾನು ಸಂಗೀತಾಭ್ಯಾಸವನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಈ ಒಂದು ಎಲ್ಲ ಕಲೆಯನ್ನ ನೋಡಿದ್ರೆ ಒಟ್ಟುಗೂಡಿಸಿದಾಗ ಆ ಒಂದು ಸಿಗೋ ಒಂದು ತೃಪ್ತಿ ಇದೆಯಲ್ಲ, ಅದು ಹೇಳತಿರೋದು. ಜೊತೆಗೆ ಮನೆಗೆ ಬಂದ್ರೆ ನಮ್ಮ ಮಿಸ್ಟರ್ ಅಲ್ಲೂ ಕೂಡ ಸಂಗೀತ. ಸೊ ನನಗೆ ಬ್ಯಾಂಕಲ್ಲಿ ಒತ್ತಡ ಆಗಿರಬಹುದು ಅಥವಾ ಮತ್ತೆಲ್ಲೋ ಒತ್ತಡ ಆಗಿರಬಹುದು, ಅದೆಲ್ಲನೂ ಒತ್ತಡ ನನಗೆ ಸರಿಪಡಿಸ್ಕೋಬೇಕು. ಅದನ್ನ ಮತ್ತೆ ಯಾವ್ಯಾವ ಜಾಗದಲ್ಲಿ ಇತ್ತು ಅದೇ ಜಾಗಕ್ಕೆ ಬರಬೇಕು ಅಂದ್ರೆ ಸಂಗೀತ ತುಂಬಾ ನನಗೆ ಸಹಾಯ ಮಾಡಿದೆ ಅಂತ ನಾನು ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊತೇನೆ. ಓಕೆ ಸರ್, ಇವಾಗ ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ತಾವು? ಎಷ್ಟು ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದೀರಿ? ಸುಮಾರು ಕರ್ನಾಟಕ ಮೂಲೆಯಲ್ಲಿನೂ ಕೊಟ್ಟಿದ್ದೀನಿ. ನಾನು ಹೆಚ್ಚು ಪುತ್ತೂರು ನರಸಿಂಹ ನಾಯಕರು, ದಾಸವಾಣಿ ಗಾಯಕರು ಅವರು, ಆಮೇಲೆ ವಸಂತ ಕನಕಾಪುರ ಸರ್ ಇದ್ರು ಮುಂಚೆ ಹಾರ್ಮೋನಿಯಂ ಸೌಲೋಕ, ಅವರಿಗೆ ನುಡಿಸಿದ್ದೀನಿ. ಆಮೇಲೆ ಪಂಡಿತ್ ಪರಮೇಶ್ವರ ಹೆಗ್ಡೆ ಅವರು, ಹಾಗೆ ಸುಮಾರು ದಿಗ್ಗಜರ ಜೊತೆಗೆ ನುಡಿಸ್ಕೊಂಡು ಕೊನೆಗೆ ಪುತ್ತೂರು ನರಸಿಂಹ ನಾಯಕ ಜೊತೆಗೆ ದುಬೈ ಹೋದೆ, ಕತಾರ್ ಹೋದೆ. ಆಮೇಲೆ 2 ಜರ್ನಿ ಹೊರ ದೇಶದ್ದು ಮುಗಿಸ್ಕೊಂಡು ಮತ್ತೆ ಇಲ್ಲೇ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ದೂರದರ್ಶನದ ಜೊತೆಗೂ ಕೂಡ ಸಾಕಷ್ಟು ಸುಮಾರು ಬಂದಿದ್ದೀನಿ. ಸುಮಾರು ನಾನು 2008ದಿಂದ ಅಪ್ ಟು ಇಲ್ಲಿವರೆಗೂ ಸುಮಾರು ಒಂದು 35 ಕಾರ್ಯಕ್ರಮ ಮಾಡಿದ್ದೀನಿ, ಸಾಥಿ ಮಾಡಿದ್ದೀನಿ. ಓಕೆ, ಕಾರ್ಯಕ್ರಮ ನೀಡ್ತಿದ್ದೀರಿ, ಇವತ್ತು ಅತಿಥಿಯಾಗಿ ಬಂದು ಮಾತನಾಡ್ತಿದ್ದೀರಿ. ಹೇಗನ್ನಿಸ್ತಾ ಇದೆ? ಬಹಳ ಖುಷಿ ಅನ್ನಿಸ್ತಾ ಇದೆ.
ಮೊದ್ಲಿಗೆ ಸ್ವಲ್ಪ ಭಯ ಆಯ್ತು, ಈಗ ಭಯ ಹೋಗೇ ಬಿಡ್ತು. ಭಯ ಹೋಯ್ತು. ಮ್ಯಾಮ್ ನಿಮಗೆ ಹೇಗೆ ಅನಿಸ್ತು? ನೀವು ಕೂಡ ಇಲ್ಲಿ ಗಾಯಕಿಯಾಗಿ ಬಂದಿದ್ದೀರಿ, ಇವತ್ತು ಅತಿಥಿಯಾಗಿ ಬಂದಿದ್ದೀರಿ. ಸಂಧ್ಯಾ ಮೇಡಮ್, ನಿಮ್ಗೆ ಹೇಳಬೇಕು ಅಂದ್ರೆ ನಿಮ್ಮ ಧ್ವನಿಯಲ್ಲಿ ಒಂದು ಇರುವಂತ ಚೈತನ್ಯ ಅಥವಾ ಪ್ರೀತಿ, ನಾವಿಲ್ಲಿ ಕೂತಾಗ ನಿಜವಾಗ್ಲೂ ಹೇಳಬೇಕು ಅಂದ್ರೆ ತುಂಬಾ ಭಯ ಇತ್ತು. ಎಷ್ಟೇ ನಾವು ತಯಾರಿಯಲ್ಲಿದ್ರು ಏನೇ ಇದ್ರು ಕೂಡ ಮನುಷ್ಯನಿಗೆ ಸಹಜ ಭಯ ಅನ್ನೋದು ಸಹಜ. ಸ್ವಲ್ಪ ಅವರ ಒಡನಾಟಕ್ಕೆ ನಾವು ತುಂಬಾ ಪ್ರೀತಿಯಿಂದ ಹತ್ತಿರವಾದಾಗ ಅಥವಾ ನಮ್ಮ ಚಂದನವಾಹಿನಿಯ ಎಲ್ಲ ಪ್ರೇಕ್ಷಕರು ನಮ್ಮನ್ನ ತುಂಬಾ ಹತ್ತಿರದಿಂದ ನೋಡುವಾಗ ಅವರ ಒಂದು ಪ್ರೀತಿಯಿಂದ ನಾವು ತುಂಬಾ ಖುಷಿಯಿಂದ ಇವತ್ತು ಮಾತಾಡ್ತಾ ಇದ್ವಿ. ನಮ್ಗೆ ಯಾವ ಭಯನೂ ಇಲ್ಲ. ಭಯ ಇಲ್ಲ. ಕಾರ್ಯಕ್ರಮಕ್ಕೆ ಬಂದಿದ್ದು ಹೇಗೆ ಅನಿಸ್ತು? ಅದರಲ್ಲೂ ಹಬ್ಬದ ವಿಶೇಷ ಸಂಚಿಕೆಗೆ ಬಂದಿದ್ದೀರಿ ಅಂತಂದ್ರೆ ಎಲ್ಲ ಬೆಳಕಿಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಪಾಸಿಟಿವ್ ಎನರ್ಜಿ ಅಂತ ಇದೆ ಅಲ್ಲ, ತುಂಬಾ ನಮಗೆ ಖುಷಿಯನ್ನ ಕೊಡ್ತಾ ಇದೆ. ಅದರೊಟ್ಟಿಗೆ ಒಳ್ಳೊಳ್ಳೆ ಹಾಡುಗಳನ್ನು ಹಾಡ್ತಾ ಇದ್ವಿ. ಇದೇ ತರ ನಮ್ಮ ಚಂದನವಾಹಿನಿಯ ಒಡನಾಟ ಮತ್ತೆ ಪ್ರೇಕ್ಷಕರ ಒಂದು ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಇದೇ ಖುಷಿಯಲ್ಲಿ ಒಂದು ಭಾವಗೀತೆಯನ್ನು ಕೇಳೋಣ. ಹಾಗಾದರೆ KS ನರಸಿಂಹಸ್ವಾಮಿ ಅಂದಾಕ್ಷಣವೇ ದೀಪದ ಈ ಒಂದು ಗೀತೆ ನಮ್ಮ ಮನಸ್ಸಿನಲ್ಲಿ ರಾರಾಜಿಸ್ಬಿಡುತ್ತೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು ಅನ್ನುವಂತಹ ಒಂದು ಸಾಲು ಅದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತಂದರೆ, ಪ್ರತಿ ವೇದಿಕೆಯಲ್ಲಿ ಆಗಿರಬಹುದು, ಪ್ರತಿ ಕಾರ್ಯಕ್ರಮದಲ್ಲಾಗಿರ್ಬೋದು, ದೀಪ ಹಚ್ಚಬೇಕಾದ್ರೆ ಆ ಗೀತೆಯ ಸಾಲನ್ನು ಅವರು ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಯಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ಸಾಲಿದೆ. ಆ ಸಾಲನ್ನು ತಾವು ಹಾಡ್ಬೋದಾ? ಹಾಗಾದ್ರೆ ಭಾವಗೀತೆಗಳು ಅಂದಾಕ್ಷಣ ನಮಗೆ ಬೇಂದ್ರೆಯವರ ಸಾಲು ನೆನಪಾಗ್ಬಿಡುತ್ತೆ. ನಿಮ್ಮಿಷ್ಟದ ಗೀತೆ ಬೇಂದ್ರೆಯವರ ಸಾಲು ಯಾವುದು ಅಂತ ಹೇಳಿ ಹಾಡ್ತೀರಾ? ಬೇಂದ್ರೆ ವಿರಚಿತ ಒಂದು ಗೀತೆಯನ್ನ ತುಂಬಾ ಅದ್ಭುತವಾಗಿ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಅವಟಿ ಸರ್ ಅಂತ ದಿವಂಗತ, ಇವಾಗ ಅವರಿಲ್ಲ, ಬಟ್ ಆ ಒಂದು ಹಾಡಿನಲ್ಲಿ ಇಷ್ಟು ಶಕ್ತಿ ಇದೆ ಅಂದ್ರೆ ನನಗೆ ತುಂಬಾ ಇಷ್ಟವಾದ ಹಾಡು. ಅದನ್ನ ಹಾಡೋಣ. ಖಂಡಿತ ಹಾಡಿ. ಅಂಚೇರಿ ನೀರಿನಾಕೆ ಗಾಳಿಯಲ್ಲಿ ಸುಳಿದಳೋ, ಬೆಳಕಿನಲ್ಲಿ ಬೆಳೆದಳು, ಗಾಳಿ ನೀರಿನಾಡಿಸಿರಲು, ಗಾಳಿ ನೀರಿನಾಡಿಸಿರಲು, ಅಂಚೆಯೇರಿ ನೀರಿನಾಕೆ ಗಾಳಿಯಲ್ಲಿ ಸುಳಿದಳೋ, ಬೆಳಕಿನಲ್ಲಿ ಬೆಳೆದಳೋ, ಗಾಳಿ ನೀರಿನಾಡಿಸಿರಲು, ಗಾಳಿ ನೀರಿನಾಡಿಸಿರಲು, ವೀಣೆಯಂತೆ ಬಾರಿಸಿ ಕೆರೆಗಳಾಗಿ ಬೆಳಕು ಬಂತು, ಕವಿವತ ಮನಿವಾರಿಸಿ, ಕವಿವತ ಮನಿವಾರಿಸಿ, ಅಂಚೆಯೇರಿ ನೀರಿನಾಕೆ. ಸರಸ್ವತ ಲೋಕ ಅಂದಾಕ್ಷಣ NS ಲಕ್ಷ್ಮೀನಾರಾಯಣ ಭಟ್ಟರ ಒಂದು ಸಾಲು ನೆನಪಾಗುತ್ತೆ. ಅವರ ಒಂದು ಸಾಲು ನಿಮ್ಮ ದನಿಯಲ್ಲಿ ರಾಗವಾಗಿ ನಾವು ಕೇಳೋದಾದ್ರೆ, ಎಲ್ಲ ನಿನ್ನಲೇ ತಾಯಿ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನಲೇ ತಾಯಿ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಮಾಯೆ, ನಿನ್ನ
ನಿನ್ನ ಮಾಯೆ, ಎಲ್ಲ ನಿನ್ನ ಆಕೆಯ ಮಾಯೆ, ಆಕೆಯ ಲೀಲೆ ಅಂತ ಹೇಳಿ ಕೊಂಡಾಡ್ಬಿಟ್ಟಿದ್ದಾರೆ ಕವಿಗಳು. ಇನ್ನು ಸಾರಸ್ವತ ಲೋಕ ಅಂತಂದಾಗ ಮತ್ತೊಬ್ಬ ದಿಗ್ಗಜ ಕವಿ ನಮಗೆ ನೆನಪಾಗ್ತಾರೆ, ಶ್ರೀಯುತ MN ವ್ಯಾಸರಾವ್ ಅವರು. ಅವರ ಒಂದು ಪ್ರಮುಖವಾದಂತಹ ಸಾಲನ್ನ ನಿಮ್ಮ ದನಿಯಲ್ಲಿ ರಾಗವಾಗಿ ನಾವು ಕೇಳೋದಾದ್ರೆ, ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿಹುದು, ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿಹುದು, ಸೋಜಿಗಲ್ಲಾಗಿರುವೆ ಸೆಳೆದು ನಿನ್ನಯ ಕಡೆಗೆ, ಸೋಜಿಗಲ್ಲಾಗಿರುವೆ ಸೆಳೆದು ನಿನ್ನಯ ಕಡೆಗೆ, ಗರಿಗೆ ಗರಿ ಕನಸುಗಳು ಕಾಡುತ್ತಿಹುವು, ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿಹುದು, ಎದೆಗೆ ತಾಪದ ಉಸಿರು ತೀಡಿ ತರುತ್ತಿದೆಯಲರು, ನಿನ್ನ ಹುಣ್ಣಿಮೆ ನಗೆಯು ಛೇಡಿಸಿ ಹೋದು, ಎದೆಗೆ ತಾಪದ ಉಸಿರು ತೀಡಿ ತರುತ್ತಿದೆಯಲರು, ನಿನ್ನ ಹುಣ್ಣಿಮೆ ನಗೆಯು ಛೇಡಿಸಿ ಹೋದು, ಬಳಿಗೆ ಬಾರದೆ ನಿಂತೆ ಹೃದಯ ತುಂಬಿದೆ ಚಿಂತೆ, ಬಳಿಗೆ ಬಾರದೆ ನಿಂತೆ ಹೃದಯ ತುಂಬಿದೆ ಚಿಂತೆ, ಜೀವನಿನ್ನ ಸರಿಯು ಕಾಯುತ್ತಿಹುದು, ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನೆದೆಯ ಕಡಲೇಕೆ ಬೀಗುತ್ತಿಹುದು. ಈಗ ಅವರೇನೋ ಬ್ಯಾಂಕ್ ಉದ್ಯೋಗದಲ್ಲಿ ಇದ್ದಾರೆ, ತಾವು ಫುಲ್ ಟೈಮ್ ಮ್ಯೂಸಿಷಿಯನ್, ಹೌದೌದು. ತಬ್ಲಾ ತರಗತಿಗಳನ್ನ ಮಾಡ್ತಿದ್ದೀರಾ, ತರಗತಿ. ಹೇಗೆ ಕಲಿಸ್ಕೊಡ್ತೀರಿ? ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? ಈಗ ಸುಮಾರು 33 ಹುಡುಗರು ಇದ್ದಾರೆ, ಓಹೋ, ದೊಡ್ಡವರು ಒಂದು 6 ಜನ ಇದ್ದಾರೆ, ಓಹೋ. ರಿಟೈರ್ಡ್ ಪರ್ಸನ್. ಆನ್ಲೈನ್ ಅಥವಾ ಆಫ್ಲೈನ್? ಆಫ್ಲೈನ್. ಆಫ್ಲೈನ್ ಆನ್ಲೈನ್ ಕಲೀಲಿಕ್ಕೆ ಆಗಲ್ಲ, ಸಾಧ್ಯ ಇಲ್ಲ. ಬೆಳ್ಳು ಕೂಡಬೇಕು, ಬೆಳ್ಳು ಸೌಂಡ್ ತೆಗಿಬೇಕು. ಈಗ ವೋಕಲ್ ಆದ್ರೆ ಗುಂಪನಲ್ಲಿ ಗೋವಿಂದ ಹಿಂಗ ಅಂದ್ಬಿಟ್ರೆ ಆನ್ಲೈನ್ದಲ್ಲಿ ಹಾಡ್ಬಿಡ್ತಾವ ಹುಡುಗರು. ಓಕೆ, ನಮ್ದು ಹಿಂಗಿಲ್ಲ, ಒಬ್ರಿಗೆ 1 hour ಕ್ಲಾಸ್ ಮಾಡ್ತೀನಿ ನಾನು. ಹೊರಗಡೆ ಮನೆಗಳು ಒಂದು 10 ಮನೆ ಇದೆ, ಹಾಗಾಗಿ ವಾರಕ್ಕೆ 2 ದಿವಸ ಕ್ಲಾಸ್ ಮಾಡ್ತೀನಿ. ಆಯ್ತು, ಈಗ ಸುಮಾರು ಒಂದು 7-8 ವರ್ಷ ಕಲ್ತೋದು. ಒಬ್ಬರು ನಮ್ಮ ರಮೇಶ್ ಭಟ್ ಆಯುರ್ವೇದಕ್ ಡಾಕ್ಟರ್ ಇದ್ದಾರೆ, ಅವ್ರ ಮಗ ಅಂತೂ ಇವಾಗ ಚೆನ್ನಾಗಿ ರೆಡಿ ಆಗಿದ್ದಾನೆ. ಓಕೆ, ಸುಮಾರು 8-9 ವರ್ಷ ಆಯ್ತು. ಓಕೆ ಓಕೆ, ಅಂತ ಚೆನ್ನಾಗಿ ನುಡಿಸ್ತಾ ಇದ್ದಾನೆ. ಮಕ್ಕಳಿಗೆಲ್ಲ ತಾವು ಪಾಠ ಮಾಡೋದು, ಪಾಠ ಮಾಡ್ತಿದ್ದೀರಿ. ಹೊಸ ಹೊಸ ರಾಗ ಸಂಯೋಜನೆಗಳನ್ನ ಕೂಡ ಮಕ್ಕಳಿಗೆ ಸುಮಾರು ಒಂದು 40ಕ್ಕೂ ಹೆಚ್ಚು ಹೊಸ ಹಾಡುಗಳನ್ನ ಸಂಯೋಜನೆ ಮಾಡಿ ಹೇಳ್ಕೊಡ್ತಾ ಇದ್ದಾರೆ ಮಕ್ಕಳು. ಅದರೊಟ್ಟಿಗೆನೆ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ. ಬಹಳಷ್ಟು ಖುಷಿ ಆಯಿತು. ಈ ದೀಪಾವಳಿ ಹಬ್ಬದ ವಿಶೇಷ ಸಂಚಿಕೆಗೆ ತಾವಿಬ್ರು ಬಂದಿದ್ದು ಕಾರ್ಯಕ್ರಮದ ಸೊಬಗನ್ನ ಸೊಗಸನ್ನ ಹೆಚ್ಚಿಸ್ತು ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೀನಿ. ಆದರೆ ಇಲ್ಲೊಂದು ವಿಚಾರವನ್ನು ನಾನು ತಿಳಿಸ್ಬೇಕು. ಈಗ ದೀಪಾವಳಿ ಹಬ್ಬ ಬೆಳಕಿನ ಹಬ್ಬ ಅಂಥೇಳಿ ಎಲ್ರಿಗೂ ಗೊತ್ತಿರುವಂಥದ್ದು. ಪ್ರತಿ ಮನೆಗಳಲ್ಲಿ ಕನ್ನಡದ ಹಣತೆ ಬೆಳಗಬೇಕು ಅನ್ನುವಂಥದ್ದು ನಮ್ಮಗಳ ಒಂದು ಇಚ್ಛೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬರ ಮನದಲ್ಲಿ ಮನೆಯಲ್ಲಿ
ಕನ್ನಡದ ಹಣತೆಯನ್ನ ಬೆಳಗುವಂತಹ ಒಂದು ಗೀತೆ ನಿಮ್ಮಿಂದ ಬರಬೇಕು. ಹಾಗಾಗಿ 15 ದಿವಸ ಕಳೆದ್ರೆ ಬಂದ್ ಬಿಡತ್ತೆ ಈಗ ಈ ದೀಪಾವಳಿಯ ದೀಪಗಳ ಜ್ಯೋತಿಯನ್ನ ಬೆಳಗೋದ್ರ ಜೊತೆಗೇನೆ ನಾವು ಕನ್ನಡದ ದೀಪ ಕೂಡ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಹಾಗಾಗಿ ಹಚ್ಚೇವು ಕನ್ನಡದ ದೀಪ ಅನ್ನುವಂತಹ ಸಾಲುಗಳು ಇದೀಗ ನಿಮ್ಮಿಂದ ಬಂದು ಕಾರ್ಯಕ್ರಮಕ್ಕೆ ಮುಕ್ತಾಯದ ಗೀತೆಯು ಇದಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವಿತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು, ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕಚ್ಚೇವು. ಮರತೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿಡಿ ನೆನಪ, ನರ ನರವನೆಲ್ಲ ಹುರಿಗೊಳಿಸಿ ಹೊಸಿದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ರಾಘವೇಂದ್ರ ಸರ್ ಹಾಗೆಯೇ ಶ್ರೀದೇವಿ ಮೇಡಮ್, ದೀಪಾವಳಿಯ ವಿಶೇಷ ಸಂಚಿಕೆಯ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ವಂದನೆಗಳು, ಅಭಿವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ನಿಮಗೂ ಕೂಡ ನಮಸ್ಕಾರಗಳು, ಧನ್ಯವಾದಗಳನ್ನು ಹೇಳ್ತಾ ಈ ಚಂದನ ವಾಹಿನಿಯ ಶುಭೋದಯ ಕರ್ನಾಟಕದ ಅಧಿಕಾರಿಗಳಾಗಿರತಕ್ಕಂತಹ ಆರತಿ ಮೇಡಮ್ಗೂ ಹಾಗೂ ತಮಗೂ ನಮ್ಮ ಎಲ್ಲ ಪ್ರೇಕ್ಷಕರಿಗೂ ತುಂಬ ಖುಷಿಯಿಂದ ಬೆಳಕಿನ ಹಬ್ಬವನ್ನು ಆಚರಿಸೋಣ, ಎಲ್ಲರೂ ಕೂಡಿ ಪಾಸಿಟಿವನ್ನೇ ಯೋಚನೆ ಮಾಡೋಣ ಜಾಸ್ತಿ ಅಂತ ಹೇಳ್ತಾ ಈ ಒಂದು ಸೊಬಗನ್ನು ತುಂಬ ಸಂಭ್ರಮವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳ್ತೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಅನಂತ ಅನಂತ ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ದೀಪಾವಳಿ ಹಬ್ಬದ ವಿಶೇಷ ಸಂಚಿಕೆ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ಮುಖೇನ ತಿಳಿಸಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಸರ್ವೇ ಜನಃ ಸುಖಿನೋ ಭವಂತು, ಎಲ್ಲರೂ ಕೂಡ ದೀಪವನ್ನು ಹಚ್ಚಿ ಪಟಾಕಿಯನ್ನು ಕಡಿಮೆ ಮಾಡಿ ಅನ್ನುವಂತಹ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.